ಇವತ್ತಿನ ಮಿನಿ ವ್ಲಾಗ್ ಒಂದು ಪುಟ್ಟ ರಂಗೋಲಿಯೊಂದಿಗೆ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಶುಕ್ರವಾರ, ಹಾಗಾಗಿ ಒಂದು ಸಿಂಪಲ್ ರಂಗೋಲಿ ಹಾಕಿದೆ. ಅಮ್ಮ ಮನೆಗೆ ಹೋದಾಗಿಂದ ಪೂಜೆನೇ ಮಾಡಿರಲಿಲ್ಲ. ಸೊ ಇವತ್ತು ಬಂದು ದೇವ್ರ ಸಾಮಾನೆಲ್ಲ ತೊಳೆದು ಹಾಗೆ ಫೋಟೋನೆಲ್ಲ ಒರೆಸ್ಕೊಂಡು ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ಸೊ ಪೂಜೆ ಮಾಡಿದೆ. ಒಂಥರ ಮನ್ಸಿಗೆ ಸಮಾಧಾನ ಆಯಿತು. ಬಿಕಾಸ್ 3-4 ದಿನದಿಂದ ಮನೇಲಿ ಪೂಜೆನೇ ಮಾಡಿರಲಿಲ್ಲ. ಸೊ ಇನ್ನು ಪೂಜೆ ಎಲ್ಲ ಮಾಡಿ ಊಟ ಕೂಡ ಮಾಡಿದ್ದಾಯಿತು. ಇತ್ತೀಚೆಗೆ ನಾನು ಊಟ ಆದಮೇಲೆ ಒಂದು ಕಪ್ ಮೊಸರನ್ನ ತಿನ್ನೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಆದ್ಯನ ಕಾಲು ನೋಡಿ ನನಗೆ ಒಂಥರ ಆಗೋಯ್ತು. ಬಿಕಾಸ್ ಮೊನ್ನೆ ಅಮ್ಮ ಮನೆಗೆ ಹೋದಾಗ ಇದಾಗಿದ್ದು. ತಂಗಿ ಮತ್ತು ತಂಗಿ ಹಸ್ಬೆಂಡು ಪ್ಲಾಸ್ಟರ್ ಹಾಕಿದ್ರು. ನಾನು ಅಷ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ ಬಿಕಾಸ್ ಪ್ಲಾಸ್ಟರ್ ಹಾಕಿದ್ರು ಕತ್ತಲಲ್ಲಿ. ಸೊ ಇವತ್ತು ಮೈಗೆ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಸೊ ಪ್ಲಾಸ್ಟರ್ನೆಲ್ಲ ತೆಗೆದು ನೋಡಿದ್ರೆ ಈ ಥರ ಇತ್ತು ಕಾಲು. ಸೊ ನನಗಂತೂ ಒಂದು ಕ್ಷಣ ನೋಡಿ ಸಖತ್ ಅಂದರೆ ಸಖತ್ ಬೇಜಾರಾಯಿತು. ಬೆರಳೆಲ್ಲ ಊದ್ಕೊಂಡ್ಬಿಟ್ಟಿದೆ. ಇನ್ನು ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಆ ಕಾಲಿಗೆ ಕವರೆಲ್ಲ ಹಾಕ್ಬಿಟ್ಟು ನೀಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ತಾ ಇದ್ದೀನಿ. ಬಿಕಾಸ್ ನೀರು ಬಿದ್ದಷ್ಟು ಇನ್ನೂ ಕ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಎಷ್ಟೇ ಹುಷಾರಾಗಿ ನೋಡಿಕೊಂಡ್ರು ಈ ರೀತಿ ಮಾಡ್ಕೊಳ್ತಾಳೆ ಇವಳು. ಇನ್ನು ಹಸ್ಬೆಂಡ್ ಇವತ್ತು ಗೌರ್ಮೆಂಟ್ ರಜಾ, ಬಿಸ್ನೆಸ್ ಇಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಮನೆಗೆ ಬಂದಿದ್ರು. ಇನ್ನು ಬೇಗ ಮನೆಗೆ ಬಂದಿದ್ರು ಅಂತ ಹೇಳ್ಬಿಟ್ಟು ಅದೇ ಪಾರ್ಕ್ ಕರ್ಕೊಂಡೋಗಿ ಪಪ್ಪ ಅಂತ ಹೇಳಿದ್ಲು. ಹಾಗಾಗಿ ಪಾರ್ಕ್ ಕಡೆ ಹೋಗ್ತಾ ಇದೀವಿ. ಇನ್ನು ಇವತ್ತು ಹೊಸ ಪಾರ್ಕ್ಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ತುಂಬಾ ಚೆನ್ನಾಗಿರೋ ಗೇಮ್ಸ್ ಎಲ್ಲ ಇತ್ತು. ಇದು ಹೊಸ ಗೇಮು ಬ್ಯಾಲೆನ್ಸಿಂಗು ಮಾಡು ಮಗನೆ ಅಂತ ಹಸ್ಬೆಂಡ್ ಹೇಳಿದ್ರೆ ಅವಳು ತುಂಬಾನೇ ಭಯ ಪಟ್ಬಿಟ್ಟು ಅದನ್ನ ಮಾಡಲೇ ಇಲ್ಲ. ಸೊ ಯಾವಾಗಾದರೂ ಪಾರ್ಕ್ ಕರ್ಕೊಂಬರಲಿ, ಒಂದು ಜಾರಬಂಡಿ ಆಡ್ತಾಳೆ, ಇನ್ನೊಂದು ಉಯ್ಯಾಲೆ ಆಡ್ತಾಳೆ. ಸೊ ಬೇರೆದು ಆಡಬೇಕು ಅಂತ ಹೇಳಿದ್ರೆ ಅವಳು ಆಡೋದೇ ಇಲ್ಲ, ಅವಳು ಇಷ್ಟನೂ ಪಡೋದಿಲ್ಲ. ಇನ್ನು ಇವತ್ತು ಸೊ ಈ ಥರ ಡಕ್ಕಲ್ಲಿ ಕುತ್ಕೊಂಡು ಆಡ್ತೀನಿ ಅಂತ ಹೇಳ್ಬಿಟ್ಟು ಅದರಲ್ಲೂ ಒಂದು ಸ್ವಲ್ಪ ಹೊತ್ತು ಆಡ್ಬಿಟ್ಟು ಇಳಿದ್ಬಿಟ್ಲು. ಇನ್ನು ಬರಬೇಕಾದ್ರೆ ಕೇಕ್ ಬೇಕು ಅಂತ ಅವಳಿಗೆ ಕೇಕು, ನನಗೆ ಪಪ್ಸ್ ತೊಗೊಂಡು ಮನೆ ಕಡೆ ಬಂದ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು ಗೈಸ್. ಪ್ಲೀಸ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.